ನಮಸ್ಕಾರ ಗೆಳೆಯರೇ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ, ಇಂದಿನ ಸಂಚಿಕೆಯಲ್ಲಿ ಉಳ್ಳಾಗಡ್ಡಿ ಬೆಲೆ ಯಾವ ರೀತಿ ಮಾರಾಟವಾಗ್ತಾ ಇದೆ ಎಂಬುವ ಸಮಗ್ರ ಮಾಹಿತಿಯನ್ನು ನೋಡ್ಕೊಂಬರೋಣ. ಮತ್ತು ವಿಶೇಷವಾಗಿ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಇವತ್ತಿನ ಉಳ್ಳಾಗಡ್ಡಿ ರೇಟ್ ಏರಿಕೆ ಆಗಿದೆಯಾ ಅಥವಾ ಇಳಿಕೆಯಾಗಿದೆಯಾ ಎಂಬ ಸಂಪೂರ್ಣ ಮಾಹಿತಿಯೊಂದಿಗೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ನೋಡ್ಕೊಂಬರೋಣ ಸ್ನೇಹಿತರೆ. ವಿಶೇಷವಾಗಿ ಯಾರೆಲ್ಲ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲ ರೈತರಿಗೂ ತಲುಪೋ ಹಾಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸಂಪೂರ್ಣ ನೋಡ್ಕೊಂಬರೋಣ. ವಿಶೇಷವಾಗಿ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ಏರಿಕೆ ಮತ್ತು ಇಳಿತ, ಅಪ್ ಡೌನ್ ಎಲ್ಲ ಮಾರುಕಟ್ಟೆಗಳಲ್ಲಿ ಇದೇ ರೀತಿ ನಡೀತಾ ಇದೆ. ವಿಶೇಷವಾಗಿ ನಮ್ಮ ಬಾಗಲಕೋಟೆ ಇರ್ಬೋದು ಮತ್ತು ಬಾದಾಮಿ ಇರ್ಬೋದು, ನಮ್ಮ ಹುಬ್ಬಳ್ಳಿ ಅಂಬ್ರಗೋಳ ಮಾರ್ಕೆಟ್ ಇರ್ಬೋದು, ಯಶವಂತಪುರ ಮಾರ್ಕೆಟ್ ಇರ್ಬೋದು, ಇವೆಲ್ಲ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಮಾರ್ಕೆಟ್ನಲ್ಲಿ ಸ್ಟೋರೇಜ್ ಜಾಸ್ತಿ ಇರುತ್ತೋ ಆ ಮಾರ್ಕೆಟ್ನಲ್ಲಿ ಸ್ವಲ್ಪ ರೇಟ್ ಡೌನ್ ಇದೆ. ಮತ್ತು ಯಾವೆಲ್ಲ ಮಾರ್ಕೆಟ್ಗಳಲ್ಲಿ ಸ್ಟೋರೇಜ್ಗಳು ಕಡಿಮೆ ಇದ್ದ ಕಾರಣ ಅಲ್ಲಿ ಸ್ವಲ್ಪ ಹೆಚ್ಚಿನ ರೇಟ್ ಸಿಗ್ತಾ ಇದೆ. ಹೀಗಾಗಿ ಸ್ವಲ್ಪ ನಮ್ಮ ರೈತರಿಗೆ ನೆಮ್ಮದಿ ಸಿಕ್ಕಂತಾಗಿದೆ ಸ್ನೇಹಿತರೆ. ಈಗ ಮೊದಲನೇದಾಗಿ ನಮ್ಮ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ 600ರಿಂದ ಸ್ಟಾರ್ಟ್ ಆಗಿ ಗರಿಷ್ಠ ರೇಟ್ ನೋಡೋದಾದರೆ 1900, 1800 ಪ್ರತಿ ಕ್ವಿಂಟಲ್ಗೆ ರೇಟ್ ಕಂಡಿದೆ ಅಂತ ಅನ್ಬೋದು. ಅದರಲ್ಲಿ ಟಾಪ್ ಕ್ವಾಲಿಟಿ ಉಳ್ಳಾಗಡ್ಡಿ ಇದ್ದರೆ ಪ್ರತಿ ಕ್ವಿಂಟಲ್ಗೆ 2000ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು. ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಬಾದಾಮಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 600, 650ರಿಂದ ಶುರುವಾಗಿ ಗರಿಷ್ಠ 1900ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಪ್ರತಿ ಕ್ವಿಂಟಲ್ಗೆ. ಅದರಲ್ಲಿ ಕ್ವಾಲಿಟಿ ವೈಸ್ ಗಡ್ಡೆ ಸೈಜ್ ದೊಡ್ಡದಿದ್ದರೆ, ಡ್ರೈ ಗಡ್ಡೆ ಇದ್ದರೆ ಇದಕ್ಕಿಂತ ಒಂದು ₹100 ಹೆಚ್ಚಿಗೂ ರೇಟ್ ಕಾಣ್ತಾ ಇದೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ನ ಅಂಬ್ರಗೋಳ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 500ರಿಂದ ಶುರುವಾಗಿ ಗರಿಷ್ಠ 1800ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು. ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಚಿತ್ರದುರ್ಗ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 500ರಿಂದ ಶುರುವಾಗಿ ಗರಿಷ್ಠ 1800, 1600. ಅದರಲ್ಲಿ ಸ್ವಲ್ಪ ಸೈಜ್ ದೊಡ್ಡದಿದ್ದರೆ, ಡ್ರೈ ಗಡ್ಡೆ ಇದ್ದರೆ 2000ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಹಾವೇರಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 600, 500ರಿಂದ ಶುರುವಾಗಿ ಕನಿಷ್ಠ ಪಕ್ಷ ಗರಿಷ್ಠ 1800ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ನಮ್ಮ ಹಾವೇರಿಯಲ್ಲಿ. ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಯಶವಂತಪುರ ಮಾರ್ಕೆಟ್ ಬೆಂಗಳೂರು. ಅಲ್ಲಿ ಪ್ರತಿ ಕ್ವಿಂಟಲ್ಗೆ 600ರಿಂದ ಶುರುವಾಗಿ 630, 700 ಗರಿಷ್ಠ 1800ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಪ್ರತಿ ಕ್ವಿಂಟಲ್ಗೆ. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಮೈಸೂರು ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 700ರಿಂದ ಗರಿಷ್ಠ 1700, 1800ವರೆಗೂ ಪ್ರತಿ ಕ್ವಿಂಟಲ್ಗೆ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ವಿಶೇಷವಾಗಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ಹೊರ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಮಾರ್ಕೆಟ್ನಲ್ಲಿ ಸ್ವಲ್ಪ ಅಪ್ ಡೌನ್ ಇದ್ದೇ ಇರುತ್ತೆ. ಅದಕ್ಕಾಗಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ವಿಶೇಷವಾಗಿ ಎಲ್ಲ ಕೃಷಿ ಉತ್ಪನ್ನ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಸರಿಯಾದ ವಿಷಯಗಳನ್ನ ನಾವು ಅಧ್ಯಯನ ಮಾಡಿ ರೈತರು ಮಾರಾಟ ಮಾಡಿದರೆ ಸ್ವಲ್ಪ ರೇಟ್ನಲ್ಲಿ ಬದಲಾವಣೆ ಕಾಣಬಹುದು. ಮತ್ತು ರಾಯಚೂರು ಭಾಗದ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ದರ ಏರಿಕೆ ಕಂಡಿದೆ ಅಂತ ಅನ್ಬೋದು. ಈ ರಾಯಚೂರು ಮಾರುಕಟ್ಟೆಯಲ್ಲಿ ಇವತ್ತಿನ ಉಳ್ಳಾಗಡ್ಡಿ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ 650 ಕನಿಷ್ಠ ಪಕ್ಷದಿಂದ ಶುರುವಾಗಿ ಗರಿಷ್ಠ 1900ವರೆಗೂ ಸ್ವಲ್ಪ ಚೇತರಿಕೆ ಕಂಡಿದೆ ಅಂತ ಅನ್ಬೋದು ಪ್ರತಿ ಕ್ವಿಂಟಲ್ಗೆ. ಗುಣಮಟ್ಟ ಚೆನ್ನಾಗಿದ್ದ ಉಳ್ಳಾಗಡ್ಡಿಗೆ ಸ್ವಲ್ಪ ಹೆಚ್ಚಿನ
ದರದಲ್ಲಿ ಸ್ವಲ್ಪ ಬದಲಾವಣೆ ಕಂಡಿದೆ ಅಂತ ಅನ್ಬೋದು. ಮತ್ತು ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 500ರಿಂದ ಶುರುವಾಗಿ ಗರಿಷ್ಠ 1700ವರೆಗೂ ರೇಟ್ ಕಾಣ್ತಾ ಇದೆ ಪ್ರತಿ ಕ್ವಿಂಟಲ್ಗೆ. ಸ್ನೇಹಿತರೆ, ನೋಡಿದ್ರಲ್ಲ ಸ್ನೇಹಿತರೆ, ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉಳ್ಳಾಗಡ್ಡಿ ಯಾವ ಮಾರುಕಟ್ಟೆಯಲ್ಲಿ ಅಭಾವ ಇರುತ್ತೋ ಆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ರೇಟ್ ಸಿಗ್ತಾ ಇದೆ. ಹೀಗಾಗಿ ವಿಶೇಷವಾಗಿ ನಮ್ಮ ರೈತರಿಗೆ ಗಮನಕ್ಕೆ ತರುವುದಾದರೆ ಮಾರುಕಟ್ಟೆಗಳ ಈ ಆಗುಹೋಗುಗಳನ್ನು ವಿಚಾರ ಮಾಡಿ ಮಾರ್ಕೆಟ್ ಮಾಡಿದರೆ ಉತ್ತಮ ಬೆಲೆ ಸಿಗ್ಬೋದು ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ, ಮುಂದಿನ ವಿಡಿಯೋದಲ್ಲಿ ಶುಂಠಿ ಬೆಳೆಗೆ ಡ್ರೆಂಚಿಂಗ್ ಮಾಡುವುದು ಉತ್ತಮನ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರಗಳು ಮತ್ತು ಧನ್ಯವಾದಗಳು.